ತರ ಎಲ್ಲವೂ ಒಳ್ಳೇದೇ ಆಯ್ತು. ಜೈಲಿಂದ ಹೊರಗಡೆ ಬಂದ ಮೇಲೆ ಮ್ಯೂಸಿಕ್ ಮೈಲರಿಕೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಕೂಡ ಜಾಸ್ತಿ ಆಗಿದೆ. ಮತ್ತೆ ಜನರು ಸಿಕ್ಕಾಪಟ್ಟೆ ಜನ ಕೂಡ ಕರೀತಾ ಇದ್ದಾರೆ, ಪ್ರೋಗ್ರಾಮ್ಗೆ ಬುಕ್ ಮಾಡ್ಕೋತಾ ಇದ್ದಾರೆ. ಉತ್ತರ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯನ್ನು ಸಹ ಕವರ್ ಮಾಡಿ ಹಾಡು ಹೇಳ್ತಾ ಇದ್ದಾರೆ. ಅವ್ನು ತಮ್ಮ ಒಂದು ಟೀಮ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಸೊ ಹೀಗಾಗಿ ಪತ್ನಿ ಲಿಖಿತಾ ಅವ್ರಿಗೂ ಕೂಡ ಬಹಳಷ್ಟು ಖುಷಿ ಇದೆ. ಯಾಕೆಂದ್ರೆ ತಮ್ಮ ಒಂದು ಗಂಡನ ಮೇಲೆ ಇದ್ದಂತ ಒಂದು ಕಳಂಕ, ಆದ್ರೆ ಅಭಿಮಾನಿಗಳು ಅದನ್ನೆಲ್ಲ ನಂಬಲಿಲ್ಲ. ಅಭಿಮಾನಿಗಳಿಗೆ ಗೊತ್ತಿದೆ ಮ್ಯೂಸಿಕ್ ಮಲರಿ ಎಷ್ಟು ಒಳ್ಳೆಯವರು ಅಂತ. ಯಾವುದೇ ಕಾರಣಕ್ಕೂ ಆ ರೀತಿ ತಪ್ಪು ಮಾಡೋದಿಲ್ಲ. ಬಟ್ ಏನು ಮಾಡಕ್ಕಾಗಲ್ಲ, ಒಂದು ಬ್ಯಾಡ್ ಟೈಮ್ ಅನ್ಬೋದು. 3 ತಿಂಗಳ ಕಾಲ ಜೈಲು ವನವಾಸ ಅನುಭವಿಸಿ ಆಚೆ ಬರ್ತಾರೆ. ಬೇಡವೇ ಬೇಡ ಅಂತ ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ರೂ ಕೂಡ ಜನರು ಬಿಡ್ಲಿಲ್ಲ. ನೀವು ಆಡ್ಲೇಬೇಕು ಅಣ್ಣ ಅಂತ ಕರ್ಕೊಂಡ್ಬರ್ತಾರೆ, ಸ್ಟೇಜ್ ಹಚ್ಚಿಸ್ತಾರೆ, ಮತ್ತೆ ಕಮ್ ಬ್ಯಾಕ್ ಮಾಡಿ ಮ್ಯೂಸಿಕ್ ಮಲರ್ ಈಗ ಅತಿ ಬ್ಯುಸಿಯಾಗಿರುವಂತ ಜಾನಪದ ಕಲಾವಿದರಾಗಿದ್ದಾರೆ. ಪ್ರತಿ ದಿವಸ ಒಂದೊಂದು ಕಡೆ ಕೂಡ ಪ್ರೋಗ್ರಾಮ್ಗೆ ಹೋಗ್ತಾರೆ, ಟೀಮ್ ಜೊತೆಗೆ ಹೋಗಿ ಪರ್ಫಾರ್ಮೆನ್ಸ್ ಅನ್ನು ನೀಡ್ತಾರೆ, ಸಮಂಜರಿ ಕಾರ್ಯಕ್ರಮ ಕೊಡ್ತಾರೆ. ಎಲ್ರಿಗೂ ಕೂಡ ಖುಷಿ ಆಗುತ್ತೆ, ಇಷ್ಟ ಆಗುತ್ತೆ, ನೋಡಿ ಖುಷಿ ಪಡ್ತಾ ಇದ್ದಾರೆ. ಇದಕ್ಕಿಂತ ಖುಷಿ ವಿಚಾರ ಇನ್ನೇನ್ ಬೇಕು. ಪಾಪ ಇವರ ತಾಯಿ ಅಂದ್ರೆ ಮ್ಯೂಸಿಕ್ ಮಲರಿ ಅವರ ತಾಯಿ ಹಾಸಿಗೆ ಹಿಡಿದು ಬಿಟ್ಟಿದ್ರು, ಮಗ ಬಂದಿಲ್ವಲ್ಲ, ಮಗನಿಗೆ ಈ ಒಂದು ಸ್ಥಿತಿ, ಮಗ ಇಷ್ಟೊಂದು ನೋವು ಜಲಗಳು ಅನುಭವಿಸ್ತಿದ್ದಾನಲ್ಲ ಅಂತ. ಆಚೆ ಕಡೆ ಬಂದ ತಕ್ಷಣ ಅವರು ಮೊದಲು ಹೋಗಿ ಭೇಟಿಯಾಗಿದ್ದೆ ತಾಯಿಯನ್ನ, ನೋಡಿದ್ದೆ ತಾಯಿಯನ್ನ. ಅವ್ರಿಗೆ ಒಂದ್ 2-3 ದಿವಸ ಆಸ್ಪತ್ರೆ ಕರ್ಕೊಂಡು ಟ್ರೀಟ್ಮೆಂಟ್ ಅನ್ನ ಕೊಡಿಸ್ತಾರೆ, ಸ್ವಲ್ಪ ರೆಡಿ ಆಗ್ತಾರೆ. ಈಗ ತಾಯಿಗೂ ಕೂಡ ಒಂದು ರೀತಿಲಿ ನೆಮ್ಮದಿ ಅಂತ ಹೇಳ್ಬೋದು. ಅವರು ಕೂಡ ಕಾರ್ಯಕ್ರಮಗಳನ್ನೆಲ್ಲ ನೋಡ್ತಾ ಇರ್ತಾರೆ, ನೋಡಿ ಖುಷಿ ಪಡ್ತಾ ಇದ್ದಾರೆ. ಒಟ್ಟಾರೆ ಮ್ಯೂಸಿಕ್ ಮೇಲೆ ಇದೇ ರೀತಿ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು ಎಂಬುದು ಅಭಿಮಾನಿಗಳ ಒಂದು ಆಸೆ ಕೂಡ ಆಗಿರುತ್ತೆ. ಹಲವಾರು ಪ್ರೋಗ್ರಾಮ್ಗಳಲ್ಲಿ ಮಿಂಚ್ತಾ ಇರ್ತಾರೆ, ಸಕ್ಕಾಬಟ್ಟೆ ಸಕ್ಕದಾಗಿ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾರೆ. ಇವರ ಟೀಮ್ ಇದೆಯಲ್ಲ, ಒಂದು ದೊಡ್ಡ ಸಪೋರ್ಟ್ ಅನ್ಬೋದು. ಯಾಕಂದ್ರೆ ಕಷ್ಟದ ಟೈಮಲ್ಲೂ ಕೂಡ ಬಿಟ್ಟೋಗದೆ ವೆಯ್ಟ್ ಮಾಡಿದ್ರು. ಒಂದು 3 ತಿಂಗಳು ಕಾರ್ಯಕ್ರಮವನ್ನೇ ಮ್ಯೂಸಿಕ್ ಮಲರಿ ಅವರ ಟೀಮ್ ನೀಡ್ತಾ ಇರ್ಲಿಲ್ಲ, ಅವರಿಗಾಗಿಯೇ ಕಾಯ್ತಾ ಇದ್ರು ಅಂತ ಒಂದು ಟೀಮ್ ಮ್ಯೂಸಿಕ್ ಮಲರಿ.